ಅಯ್ಯಪ್ಪೋ ಅಯ್ಯಪ್ಪೋ ಸ್ವಾಮಿ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ. ಅಯ್ಯಪ್ಪ ಸ್ವಾಮಿ, ನಾನು ಹೇಳಿದಾಗೆ ನಿನ್ನೆ ರಾತ್ರಿ ನಾನು ಮೂರುವರೆ ಗಂಟೆವರೆಗೆ ಸ್ವಲ್ಪ ವಾಕ್ ಮಾಡಿ ನಂತರ ಒಂದು ಕಡೆ ಮಲ್ಕೊಂಡೆ. 5 ಗಂಟೆಗೆ ಎದ್ದಿದ್ದೀನಿ. 5 ಗಂಟೆಯಿಂದ ಮತ್ತೆ ಪಾದಯಾತ್ರೆ ಸ್ಟಾರ್ಟ್ ಮಾಡಿದೆ. ಇವಾಗ 5:15-20 ಆಗ್ತಾ ಇದೆ. ನೋಡ್ತಾ ಇರ್ಬೋದು, ಕೆಲವು ಸ್ವಾಮಿಗಳು ದಟ್ಟವಾದ ಕಾರಣದಲ್ಲಿ ಹೋಗ್ತಾ ಇದ್ದಾರೆ. ಈ ಸ್ಟಾರ್ಟಿಂಗ್ ವರ್ಕ್ ಏನು ಡಿಫಿಕಲ್ಟ್ ಇಲ್ಲ, ಈಸಿ ಇದೆ ಸ್ಟಾರ್ಟಿಂಗಲ್ಲಿ. ನೋಡೋಣ ಮುಂದೆ ಸ್ವಾಮಿ ಶರಣ. ನೋಡಿ ಸ್ವಾಮಿ, ಇದು ಅಲ್ಲಿಂದ ಬರ್ತಿರುವಾಗ ಇದು ಮೊದಲನೇ ಸ್ಟಾಪು. ಇಲ್ಲಿ ನಿಮಗೆ ಸೋಡಾ ಸಿಗುತ್ತೆ ಮತ್ತೆ ಗ್ಲೂಕೋಸ್. ನೀವು ಇಲ್ಲಿ ಕೂತ್ಕೊಂಡು ರೆಸ್ಟ್ ಮಾಡ್ಬೋದು ಒಂದು ಸ್ವಲ್ಪ ಹೊತ್ತು. ನನಗೂ ಸ್ವಲ್ಪ ಸುಸ್ತಾಗಿದೆ ಸ್ವಾಮಿ ಶರಣಂ, ಸ್ವಲ್ಪ ಸುಸ್ತಾಗಿದೆ. ಇಲ್ಲ, ಸ್ವಲ್ಪ ಕುಡ್ಕೊಂಡು ಮತ್ತೆ ಮುಂದೆ ಹೋಗ್ತೀನಿ ಸ್ವಾಮಿ ಶರಣಂ. ಏನ್ ಸ್ವಾಮಿ ಇದು, ಎಂತ ದಟ್ಟ ಅರಣ್ಯ ಇದು. ಇದು ನೋಡ್ಕೋತಾ ಇದ್ರಲ್ಲ, ಬಹಳ ಖುಷಿ ಆಗ್ತದೆ ನೋಡಿ ಸ್ವಾಮಿ. ಇದು ನೋಡ್ಲಕ್ ಬಹಳ ಸಂತೋಷ. ಇದು ಸ್ವಾಮಿ, ನನ್ನ ಅಭಿಪ್ರಾಯ ಏನಪ್ಪಾ ಅಂದ್ರ, ಎಲ್ಲರೂ ಹೇಳ್ತಾರೆ ಪೆದ್ದಪಾದ ಮತ್ತಂದ್ರೆ ನಿಮ್ದು ಎಲ್ಲ ಕಷ್ಟಗಳು ನೆನಪಾರ್ತಾವ, ನೀ ತಪ್ಪು ಮಾಡಿಂದೆಲ್ಲ ನೆನಪಾಗ್ತದ ಅಂತಾರಲ್ಲ. ನನಗೆ ಹಂಗ ಅನ್ಸ್ತಾ ಇಲ್ಲ ಸ್ವಾಮಿ. ನನಗೆ ಸಂತೋಷ ಆಗ್ಲದು. ಹೆಂಗ್ ನಡಿಲತ್ತಿ ಹಂಗಂಗ್ ನಂಗೆ ಅಯ್ಯಪ್ಪ ಒಂದು ಇಂಥ ಒಂದು ನಡಿಲಕ್ಕ ಅಥವಾ ಇದು ಎಕ್ಸ್ಪೀರಿಯನ್ಸ್ ಮಾಡ್ಲಕ್ ನನಗೆ ಅನುಭವ ಅದಲ್ಲ, ಅದು ತುಂಬಾ ಡಿಫ್ರೆಂಟ್ ಅದ. ದಟ್ ಕ್ಯಾನ್ ನಾಟ್ ಬಿ ಎಕ್ಸ್ಪ್ಲೇನ್ಡ್, ಇಟ್ ಹ್ಯಾಸ್ ಟು ಬಿ ಫೆಲ್ಟ್. ಸ್ವಾಮಿ ರಿಯಲಿ ಗ್ರೇಟ್ ಸ್ವಾಮಿ. ಸ್ವಾಮಿಯೇ ಶರಣಮಯ್ಯಪ್ಪ. ಕಟ್ ಮಾಡಬೇಕು 5 ಸೆಕೆಂಡ್ 10 ಸೆಕೆಂಡೆ. ಹರ 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 ಮಹಾದೇವ, ಹರ ಹರ ಶಂಭೋ ಮಹಾದೇವ. ಕಟ್ ಮಾಡಿ ಇಲ್ವಾ ಏನ್ ತಗೋ. ಸ್ವಾಮಿಯೇ ಶರಣಮಯ್ಯಪ್ಪ. ಈಗ ಸ್ವಾಮಿ, ಈಗೆಲ್ಲ ನಾವು ಮುಜಕ್ಕಿಲ್ಲಿಂದ ಮತ್ತೆ ಹೋಗ್ತಾ ಇದೀವಿ ಅಯ್ಯಪ್ಪ ಸ್ವಾಮಿ ಸನ್ನಿಧಾನ ಕಡೆ. ಇಲ್ಲಿಂದ ಇನ್ನೂ 22 ಕಿಲೋಮೀಟರ್ ಇದೆ. 18 ಕಿಲೋಮೀಟರ್ ಪಂಪ ಇದೆ. ಮುಂದೆ 4 ಕಿಲೋಮೀಟರ್ ಸನ್ನಿಧಾನ ಬರುತ್ತೆ. ಸ್ವಾಮಿಯೇ ಶರಣಮಯ್ಯಪ್ಪ. ಅಯ್ಯಪ್ಪ ಸ್ವಾಮಿಯೇ ಶರಣ, ಸ್ವಾಮಿಯೇ ಶರಣ,
ಸ್ವಾಮಿ ಶರಣಂ ಶರಣಯ್ಯಪ್ಪ. ಸ್ವಾಮಿ ಶರಣಂ. ಮುಜಕ್ಕಿಲ್ ಬೆಟ್ಟ ಆದ ನಂತರ ಇದು ಮೊದಲನೇ ಸ್ಟಾಪು. ಒಂದು ಅರ್ಧ ಗಂಟೆ ಒಳಗಡೆ ಬಂದ್ಬಿಡುತ್ತೆ. ಇಲ್ಲಿ ನೀವು ಸ್ವಲ್ಪ ಏನಾದರೂ ತಿನ್ಕೊಳ್ಬೋದು, ರೆಸ್ಟ್ ಮಾಡ್ಬೋದು. ತುಂಬ ಉದ್ದ ಗಿಡಗಳಿವೆ, ತುಂಬ ಒಳ್ಳೆ ಕ್ಲೈಮೇಟ್ ಇದೆ. ಈ ಸ್ವಾಮೀಜಿ ಹೇಳ್ತಾ ಇರೋದು ಇಲ್ಲಿವರೆಗೆ ಏನು ನಾವು ಮಹಿಷಿ ಬೆಟ್ಟ ಹತ್ತಿದೀವಲ್ಲ ಅದೇ ದೊಡ್ಡ ಬೆಟ್ಟ, ಮುಂತಿದೆಲ್ಲ ಈಸಿ ಇದೆ. ಸೊ ಏನೋ ತೊಂದರೆ ಇಲ್ಲ. ಸ್ವಾಮಿ ಶರಣಮಯ್ಯಪ್ಪ. जल्दी पास करम देशों में ಇಲ್ಲಿ ಒಂದು ಸ್ವಲ್ಪ ನದಿ ನೀರು ಬರ್ತಾ ಇದೆ. ಇಲ್ಲಿ ಕೆಲ ಸ್ವಾಮಿಗಳು ಸ್ನಾನ ಮಾಡ್ತಿದ್ರ. ಸ್ವಾಮಿ ಅಯ್ಯಪ್ಪ ಕಂಟಿನ್ಯೂಸ್ 4-5 ಸ್ಟಾಪ್ ಸ್ವಾಮಿ ನಡ್ಕೊಂಡು ಬಂದಿದ್ದೀನಿ. ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿಯೇ ಶರಣಮಯ್ಯಪ್ಪ. ಅದು ಹಂಗೆ ಹೊತ್ಕೊಂಡು ಹೋಗೋದಾದ್ರೆ ಹೊತ್ಕೊಂಡು ಹೋಗೋದು. ಆಯ್ತು ಸ್ವಾಮಿ. ನೀವು ಹೋಗೋ ಟೈಮ್ನಾಗ ಫೋನ್ ಹಚ್ಚ್ರಿ ಇಲ್ರಿ. ಶರಣಮಯ್ಯಪ್ಪ. ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿ ಇದು ನದಿ ನೋಡ್ತಾ ಇದ್ದಾರಲ್ಲ, ಈ ನದಿ ನಂತರ ಇದೆ ಕರಿಮಲ ಬೆಟ್ಟ. ಜಾಸ್ತಿ ಇದೆ ಇವಾಗ, ಇದು ಒಂದೇ ಇದೆ ಅನ್ಸುತ್ತೆ ನನಗೆ. ಇಂಪಾರ್ಟೆಂಟ್ ಇವಾಗ ಲಾಸ್ಟಲ್ಲಿ ಕರಿಮಲ ಎಟ್ರಮೆ ಅಂತ ಹೇಳ್ತಾರಲ್ಲ, ಏರೋದು, ಮತ್ತು ಕರಿಮಲ ಎಳಕ್ಕಮೆ ಕ್ಲೈಮ್ ಮಾಡೋದು ಮತ್ತೆ ವಾಪಸ್ ಬರೋದು. ಸ್ವಾಮಿಯೇ ಶರಣಮಯ್ಯಪ್ಪ. ಇಲ್ಲಿ ಸ್ವಾಮಿಯೇ ಶರಣಮಯ್ಯಪ್ಪ. ಯಾವುದೇ ಒಂಥರ ಕಷ್ಟ ಅಂತ ಏನೇನು ಅನಿಸಿಲ್ಲ. ಮನಸ್ಸಲ್ಲಿ ಭಕ್ತಿ ಇದ್ರೆ ತುಂಬ ಸುಲಭ. ತಲೆಯಲ್ಲಿ ಒಂದೇ ಧ್ಯಾನ, ನಾನು ಯಾವಾಗ ಸ್ವಾಮಿ ಹತ್ರ ಹೋಗ್ತೀನಂತ. ಸ್ವಾಮಿಯೇ ಶರಣಮಯ್ಯಪ್ಪ. ಇದು ಮತ್ತೆ ಒಂದು ಬೇರೆ ಸಣ್ಣ ಹಳ್ಳ ಬಂದಿದೆ ಮುಂದೆ. ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಇನ್ನೂ ಬರೀ 6 ಕಿಲೋಮೀಟರ್ ಅಷ್ಟೇ ಪಂಪ ಇಲ್ಲಿಂದ. ಸುಮ್ಮನೆ ಎಲ್ಲರೂ ಕಷ್ಟ ಹತ್ರ ಏನು ಕಷ್ಟ ಇಲ್ಲ. ಸ್ವಾಮಿಯೇ ಶರಣಮಯ್ಯಪ್ಪ. ಶರಣಮಯ್ಯ. ಬರೋಬ್ಬರಿ 3:30 ಆಗಿದೆ ಇವಾಗ. ಸ್ವಾಮಿಯೇ ಶರಣಮಯ್ಯಪ್ಪ. ನೋಡಿ, ಕರಿಮಲೆ ಏನಂತಾರೆ, ಕರಿಮಲೆ ಇಂದ ಕೆಳಗಡೆ ಇಳಿತಾ ಇದ್ದೀವಿ. ಇನ್ನೂ 1 ಕಿಲೋಮೀಟರ್ ಬಾಕಿ. ನೋಡಿ, ತುಂಬ ಡೆನ್ಸ್ ಫಾರೆಸ್ಟ್ ಇದೆ. ತುಂಬ ವೆರಿ ಗುಡ್. ಸ್ವಾಮಿ
ಹ್ಯಾವ್ ಆಲ್ಮೋಸ್ಟ್ ರೀಚ್ ಪಂಬಾ ನಾವು. ಈ ಪಂಬಾ ನದಿಗೆ ಬಂದ್ಬಿಟ್ಟಿದ್ದೀವಿ. ಸ್ವಾಮಿ ಅಯ್ಯಪ್ಪನ ಕಡೆ ಪೂಜೆ ಮಾಡ್ತಾ ಇದ್ದಾರೆ. ಶರಣಮಯ್ಯಪ್ಪ ಸ್ವಾಮಿ. ಇವಾಗ 5:50, 6 ಗಂಟೆಗೆ ಬರೀ 10 ನಿಮಿಷ ಕಡಿಮೆ ಇದೆ. ನಾನು ಪಂಪಕ್ಕೆ ಬಂದು ತಲುಪಿದ್ದೀನಿ. ಇವಾಗ ನೋಡ್ಬೋದು ಸ್ವಾಮಿ ಶರಣಮಯ್ಯಪ್ಪ. ನನ್ನ ಈ ಜರ್ನಿ ತುಂಬಾನೇ ಅದ್ಭುತವಾಗಿತ್ತು. ಸ್ಟಾರ್ಟ್. ಸ್ವಾಮಿ ಶರಣಂ. ಇಲ್ಲಿಗೆ ಪೆದ್ದಪಾದಂ ನಡಿಗೆ ಮುಗಿದು ಚಿನ್ನಪಾದಂ ಇವಾಗ ನಾನು ಹೋಗ್ತಾ ಇದ್ದೀನಿ. ನಾನು ಪಂಪೆಗೆ ಬಂದು ಸ್ನಾನ ಮಾಡಿ ಮತ್ತೆ ಅನ್ನದಾನ ಮಾಡಿ ಮತ್ತೆ ರಾತ್ರಿ ಇವಾಗ ಹೋಗೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. 2 ತಾಸದಲ್ಲಿ ನಾನು ಮೇಲೆ ಸನ್ನಿಧಾನಕ್ಕೆ ಹೋಗಿ ರಾತ್ರಿನೇ ದರ್ಶನ ಮಾಡಿಕೊಂಡು ಮತ್ತೆ ಅಲ್ಲಿಂದ ನಾಳೆ ಜ್ಯೋತಿ ದರ್ಶನಕ್ಕೋಸ್ಕರ ವೇಟ್ ಮಾಡ್ತೀನಿ. ಸ್ವಾಮಿಯೇ ಶರಣಮಯ್ಯಪ್ಪ. ಶರಣಮಯ್ಯಪ್ಪ. ಇವಾಗ ಸಮಯ ಸರಿಯಾಗಿ ಎಕ್ಸಾಕ್ಟ್ 12 ಗಂಟೆ ರಾತ್ರಿ. ಎಲ್ಲ ನಾನು ಇವಾಗ ಅಯ್ಯಪ್ಪ ಸನ್ನಿಧಾನ ಬಂದು ಮುಟ್ಟಿದ್ದೀನಿ. ನೀವು ನೋಡ್ಬೋದು ಇಲ್ಲಿ ಹಿಂದ್ಗಡೆ ಎಲ್ಲ ಎಕ್ಸಾಕ್ಟ್ ರಾತ್ರಿ 12 ಗಂಟೆ ನಾನು ಬಂದು ಮುಟ್ಟಿದ್ದೀನಿ. ಸ್ವಾಮಿ ಶರಣಮಯ್ಯಪ್ಪ. ಸೆಲ್ಫಿ ನೋಡಿ. ಶರಣಮಯ್ಯಪ್ಪ. ಅಖಿಲ ಲೋಕ ನಾಯಕನೇ ಶರಣಮಯ್ಯಪ್ಪ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನೇ ಶರಣಮಯ್ಯಪ್ಪ. ಅರ್ಚನ್ ಕೋವಿಲ ಅರಸೇ ಶರಣಮಯ್ಯಪ್ಪ. ಅನ್ನದಾನ ಪ್ರಭುವೇ ಶರಣಮಯ್ಯಪ್ಪ. ಆದಿಮೂಲ ಮಹಾಗಣಪತಿ ಭಗವಾನನೇ ಶರಣಮಯ್ಯಪ್ಪ. ಓಂಕಾರ ಮೂರ್ತಿಯೇ ಶರಣಮಯ್ಯಪ್ಪ. ಔದಾರ್ಯ ಮೂರ್ತಿಯೇ ಶರಣಮಯ್ಯ. ಆಶ್ರಿತ ರಕ್ಷಕನೇ ಶರಣಮಯ್ಯಪ್ಪ. ಪಂಪಾ ಸ್ನಾನಮೇ ಶರಣಮಯ್ಯಪ್ಪ. ಪಂಪಾ ಜ್ಯೋತಿಯೇ ಶರಣಮಯ್ಯಪ್ಪ. பொன்னம்பல வாசனே சரணமேப்பா. பெரியான் வட்டமே சரணமேப்பா. பாப்ப சன்னாரமே சரணமேப்பா. பந்தள ராஜகுமாரனே சரணமேப்பா. பெரியான் வட்டமே சரணமேப்பா. பொன்னப்ப சுவாமியே சரணமேப்பா. பாப்ப சன்மாரணமே சரணமய்யப்பா. பந்தள ராஜகுமாரனே சரணமேப்பா. ஓம் ஸ்ரீ சுவாமியே சரணமய்யப்பா. ஓம் ஸ்ரீ சுவாமியே சரணமய்யப்பா.
ಓಂ ಶ್ರೀ ಸ್ವಾಮಿಯೇ ಶರಣಮಯ್ಯಪ್ಪ. ಹರಿಹರ ಸುತನೇ ಶರಣಮಯ್ಯಪ್ಪ. ನಾಗರಾಜವೇ ಶರಣಮಯ್ಯಪ್ಪ. ನಿತ್ಯ ಬ್ರಹ್ಮಚಾರಿಯೇ ಶರಣಮಯ್ಯಪ್ಪ. ಮೋಹನ ರೂಪನೇ ಶರಣಮಯ್ಯಪ್ಪ. ರುದ್ರಾಂಶ ಮೂರ್ತಿಯೇ ಶರಣಮಯ್ಯಪ್ಪ. ಯಾದವ ಪ್ರಿಯನೇ ಶರಣಮಯ್ಯಪ್ಪ. ಅನುಕುಲ ದೈವಮೇ ಶರಣಮಯ್ಯಪ್ಪ. ಏಕಾಂತ ಮೂರ್ತಿಯೇ ಶರಣಮಯ್ಯಪ್ಪ. ರುದ್ರಾಂಶ ಮೂರ್ತಿಯೇ ಶರಣಮಯ್ಯಪ್ಪ. ಓಂ ಶ್ರೀ ಸ್ವಾಮಿಯೇ ಶರಣಮಯ್ಯಪ್ಪ. ಓಂ ಶ್ರೀ ಸ್ವಾಮಿಯೇ ಶರಣಮಯ್ಯಪ್ಪ. ಓಂ ಶ್ರೀ ಸ್ವಾಮಿಯೇ ಶರಣಮಯ್ಯಪ್ಪ. ಓಂ ಶ್ರೀ ಸ್ವಾಮಿಯೇ ಶರಣಮಯ್ಯಪ್ಪ. ओम श्री स्वामी ये भी डाल दे सब इतने थोड़े थे. हाँ ಅಯ್ಯಪ್ಪೋ ಅಯ್ಯಪ್ಪೋ ಸ್ವಾಮಿ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ. ಅಯ್ಯಪ್ಪ ಸ್ವಾಮಿ, ನಾನು ಹೇಳಿದಾಗೆ ನಿನ್ನೆ ರಾತ್ರಿ ನಾನು 3:30 ಗಂಟೆವರೆಗೆ ಸ್ವಲ್ಪ ವಾಕ್ ಮಾಡಿ ನಂತರ ಒಂದು ಕಡೆ ಮಲ್ಕೊಂಡೆ. 5 ಗಂಟೆಗೆ ಎದ್ದಿದ್ದೀನಿ. 5 ಗಂಟೆಯಿಂದ ಮತ್ತೆ ಪಾದಯಾತ್ರೆ ಸ್ಟಾರ್ಟ್ ಮಾಡಿದೆ. ಇವಾಗ 5:15-20 ಆಗ್ತಾ ಇದೆ. ನೋಡ್ತಾ ಇರ್ಬೋದು, ಕೆಲವು ಸ್ವಾಮಿಗಳು ದಟ್ಟವಾದ ಕನ್ನಡದಲ್ಲಿ ಹೋಗ್ತಾ ಇದ್ದಾರೆ. ಈ ಸ್ಟಾರ್ಟಿಂಗ್ ವರ್ಕ್ ಏನು ಡಿಫಿಕಲ್ಟ್ ಇಲ್ಲ, ಈಸಿ ಇದೆ ಸ್ಟಾರ್ಟಿಂಗಲ್ಲಿ. ನೋಡೋಣ ಮುಂದೆ ಮುಂದೆ. ಸ್ವಾಮಿ ಶರಣ. ನೋಡಿ ಸ್ವಾಮಿ, ಇದು ಅಲ್ಲಿಂದ ಬರ್ತಿರುವಾಗ ಇದು ಮೊದಲನೇ ಸ್ಟಾಪು. ಇಲ್ಲಿ ನಿಮಗೆ ಸೋಡಾ ಸಿಗುತ್ತೆ ಮತ್ತೆ ಗ್ಲೂಕೋಸ್. ನೀವು ಇಲ್ಲಿ ಕೂತ್ಕೊಂಡು ರೆಸ್ಟ್ ಮಾಡ್ಬೋದು ಒಂದು ಸ್ವಲ್ಪ ಹೊತ್ತು. ನನಗೂ ಸ್ವಲ್ಪ ಸುಸ್ತಾಗಿದೆ ಸ್ವಾಮಿ. ಸ್ವಾಮಿ ಶರಣಂ. ಸ್ವಲ್ಪ ಸುಸ್ತಾಗಿದೆ, ಇಲ್ಲ ಸ್ವಲ್ಪ ಕುಡ್ಕೊಂಡು ಮತ್ತೆ ಮುಂದೆ ಹೋಗ್ತೀನಿ. ಸ್ವಾಮಿ ಶರಣಂ. ಏನ್ ಸ್ವಾಮಿ ಇದು ಎಂತ ದಟ್ಟ ಅರಣ್ಯ ಇದು. ಹಾ ಇದು ನೋಡ್ಕೋತಾ ಇದ್ರಲ್ಲ ಬಹಳ ಖುಷಿ ಆಗ್ತದೆ ನೋಡಿ ಸ್ವಾಮಿ. ಇದು ನೋಡ್ಲಕ್ ಬಹಳ ಸಂತೋಷ. ಹಾ, ಇದು ಸ್ವಾಮಿ ನನ್ನ ಅಭಿಪ್ರಾಯ ಏನಪ್ಪಾ ಅಂದ್ರ, ಎಲ್ಲರೂ ಹೇಳ್ತಿರ್ ಪೆದ್ದಪಾದ ಮತ್ತಂದ್ರ ನಿಮ್ದು ಎಲ್ಲ ಕಷ್ಟಗಳು ನೆನಪರ್ತಾವ, ನೀ ತಪ್ಪು ಮಾಡಿಂದೆಲ್ಲ ನೆನಪಾಗ್ತದ ಅಂತಾರಲ್ಲ. ನನಗೆ ಹಂಗ ಅನ್ಸ್ತಾ ಇಲ್ಲ ಸ್ವಾಮಿ. ನನಗೆ ಸಂತೋಷ ಆಗ್ಲದು. ಹೆಂಗ್ ನಡಿಲತ್ತಿ ಹಂಗಂಗ್ ನಂಗೆ ಅಯ್ಯಪ್ಪ ಒಂದು ಇಂಥ ಒಂದು ನಡಿಲಕ್ಕ ಅಥವಾ ಇದು ಎಕ್ಸ್ಪೀರಿಯನ್ಸ್ ಮಾಡ್ಲಕ್ ನನಗೆ ಅನುಭವ ಅದಲ್ಲ, ಅದು ತುಂಬಾ ಡಿಫ್ರೆಂಟ್ ಅದ. ದಟ್ ಕ್ಯಾನ್ ನಾಟ್ ಬಿ ಎಕ್ಸ್ಪ್ಲೇನ್ಡ್, ಇಟ್ ಹ್ಯಾಸ್ ಟು ಬಿ ಫೆಲ್ಟ್ ಸ್ವಾಮಿ. ರಿಯಲಿ ಗ್ರೇಟ್ ಸ್ವಾಮಿ. ಅದೆಲ್ಲ ಶರಣಂ ಅದೆಲ್ಲ ಮಾಡ್ಬಿಡು ಸ್ವಾಮಿ, ವೇಸ್ಟ್ ಆಗ್ತದ. ಅದು ನೀ ಅಲ್ಲಿ ಹೋಗಿ ನಿಂದ್ರೆ ನೀ ಖಾಲಿ ಕಿತ್ತವ್ರ ಹೆಸರು ಎಲ್ಲ ಹಂಗ ನಡ್ಕೋತ ಗರ್ಗರ್ ನೋಡಿದ್ರೆ ಯಾವ್ದು ನೋಡಲ್ಲ. ಕಟ್ ಮಾಡಿ ಇನ್ನೂ ಹಚ್ಚದ ವಿಡಿಯೋ. ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿಯೇ ಶರಣಮಯ್ಯಪ್ಪ. ಹಿಂದೆ ಕಟ್ ಮಾಡಾಗಿರ್ಬೇಕು. 5 ಸೆಕೆಂಡ್ 10 ಸೆಕೆಂಡೇ.
ಹ್ಮ್ ಹರ 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 ಮಹಾದೇವ ಹರ ಹರ ಶಂಭೋ ಮಹಾದೇವ ಕಟ್ ಮಾಡಿ ಇಲ್ವಾ ಹಿಂತ ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿ ಎಂತ ದಟ್ಟವಾದ ಕಾಡು ಸ್ವಾಮಿ. ಸ್ವಾಮಿಯೇ ಶರಣಮಯ್ಯಪ್ಪ. ತುಂಬಾ ದಟ್ಟವಾದ ಕಾಡು. ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿ ಶರಣಂ ಶರಣಯ್ಯಪ್ಪ. ಸ್ವಾಮಿ ಶರಣಂ. ಮುಜಕ್ಕಿಲ್ ಬೆಟ್ಟ ಆದ ನಂತರ ಇದು ಮೊದಲನೇ ಸ್ಟಾಪು. ಒಂದು ಅರ್ಧ ಗಂಟೆ ಒಳಗಡೆ ಬಂದ್ಬಿಡುತ್ತೆ. ಇಲ್ಲಿ ನೀವು ಸ್ವಲ್ಪ ಏನಾದರೂ ತಿನ್ಕೊಳ್ಬೋದು, ರೆಸ್ಟ್ ಮಾಡ್ಬೋದು. ತುಂಬ ಉದ್ದ ಗಿಡಗಳಿವೆ, ತುಂಬ ಒಳ್ಳೆ ಕ್ಲೈಮೇಟ್ ಇದೆ. ಈ ಸ್ವಾಮೀಜಿ ಹೇಳ್ತಾ ಇರೋದು ಇಲ್ಲಿವರೆಗೆ ಏನು ನಾವು ಮಹಿಷಿ ಬೆಟ್ಟ ಹತ್ತಿದೀವಲ್ಲ ಅದೇ ದೊಡ್ಡ ಬೆಟ್ಟ, ಮುಂತಿದೆಲ್ಲ ಈಸಿ ಇದೆ. ಸೊ ಏನೋ ತೊಂದರೆ ಇಲ್ಲ. ಸ್ವಾಮಿ ಶರಣಮಯ್ಯಪ್ಪ. ಯಪ್ಪ ಅದು ಹಂಗೆ ಹೊತ್ಕೊಂಡು ಹೋಗೋದಾದ್ರೆ ಹೊತ್ಕೊಂಡು ಹೋಗೋದು. ನೀವು ಹೋಗೋ ಟೈಮ್ನಾಗ ಫೋನ್ ಹಚ್ಚ್ರಿ ಇಲ್ರಿ. ಶರಣಮಯ್ಯಪ್ಪ. ಸ್ವಾಮಿ ಶರಣಮಯ್ಯಪ್ಪ. ಸ್ವಾಮಿ ಇದು ನದಿ ನೋಡ್ತಾ ಇದ್ದೀರಲ್ಲ, ಈ ನದಿ ನಂತರ ಇದೆ ಕರಿಮಲ ಬೆಟ್ಟ. ಜಾಸ್ತಿ ಇದೆ ಇವಾಗ, ಇದು ಒಂದೇ ಇದೆ ಅನ್ಸುತ್ತೆ ನನಗೆ. ಇಂಪಾರ್ಟೆಂಟ್ ಇವಾಗ ಲಾಸ್ಟಲ್ಲಿ ಕರಿಮಲ ಎಟ್ರಮೆ ಅಂತ ಹೇಳ್ತಾರಲ್ಲ, ಏರೋದು, ಮತ್ತು ಕರಿಮಲ ಎಳಕ್ಕಮೆ ಕ್ಲೈಮ್ ಮಾಡೋದು ಮತ್ತೆ ವಾಪಸ್ ಬರೋದು. ಸ್ವಾಮಿಯೇ ಶರಣಮಯ್ಯಪ್ಪ. ಇಲ್ಲಿ
ಸ್ವಾಮಿಯೇ ಶರಣಮಯ್ಯಪ್ಪ. ಯಾವುದೇ ಒಂಥರ ಕಷ್ಟ ಅಂತ ಏನೇನು ಅನಿಸಿಲ್ಲ. ಮನಸ್ಸಲ್ಲಿ ಭಕ್ತಿ ಇದ್ದರೆ ತುಂಬ ಸುಲಭ. ತಲೆಯಲ್ಲಿ ಒಂದೇ ಧ್ಯಾನ, ನಾನು ಯಾವಾಗ ಸ್ವಾಮಿ ಹತ್ರ ಹೋಗ್ತೀನಿ ಅಂತ. ಸ್ವಾಮಿಯೇ ಶರಣಮಯ್ಯಪ್ಪ. ಇದು ಮತ್ತೆ ಒಂದು ಬೇರೆ ಸಣ್ಣ ಹಳ್ಳ ಬಂದಿದೆ ಮುಂದೆ. ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಇನ್ನೂ ಬರೀ 6 ಕಿಲೋಮೀಟರ್ ಅಷ್ಟೇ ಪಂಪ ಇಲ್ಲಿಂದ. ಸುಮ್ಮನೆ ಎಲ್ಲರೂ ಕಷ್ಟ ಹತ್ರ ಏನು ಕಷ್ಟ ಇಲ್ಲ. ಸ್ವಾಮಿಯೇ ಶರಣಮಯ್ಯ. ಶರಣಮಯ್ಯ. ಬರೋಬ್ಬರಿ 3:30 ಆಗಿದೆ ಇವಾಗ. ಸ್ವಾಮಿಯೇ ಶರಣಮಯ್ಯಪ್ಪ. ನೋಡಿ, ಕರಿಮಲೆ ಏನಂತಾರೆ, ಕರಿಮಲೆಯಿಂದ ಕೆಳಗಡೆ ಇಳಿತಾ ಇದ್ದೀವಿ. ಇನ್ನೂ 1 ಕಿಲೋಮೀಟರ್ ಬಾಕಿ. ನೋಡಿ, ತುಂಬ ಡ್ಯಾನ್ಸ್ ಫಾರೆಸ್ಟ್ ಇದೆ. ತುಂಬ ವೆರಿ ಗುಡ್. We have almost reached Pamba now. ಈ ಪಂಬಾ ನದಿ ಬಂದ್ಬಿಟ್ಟಿದ್ದೀವಿ. ಸ್ವಾಮಿ ಅಯ್ಯಪ್ಪನ ಕಡೆ ಪೂಜೆ ಮಾಡ್ತಾ ಇದ್ದಾರೆ. ಶರಣಮಯ್ಯಪ್ಪ. ಸ್ವಾಮಿ ಇವಾಗ 5:50 ನಿಮಿಷ, 6 ಗಂಟೆಗೆ ಬರೀ 10 ನಿಮಿಷ ಕಡಿಮೆ ಇದೆ. ನಾನು ಪಂಪಕ್ಕೆ ಬಂದು ತಲುಪಿದ್ದೀನಿ ಇವಾಗ. ನೋಡ್ಬೋದು. ಸ್ವಾಮಿಯೇ ಶರಣಮಯ್ಯಪ್ಪ. ನನ್ನ ಈ ಜರ್ನಿ ತುಂಬಾನೇ ಅದ್ಭುತವಾಗಿತ್ತು. ಸ್ಟಾರ್ಟ್. ಸ್ವಾಮಿ ಶರಣಂ. ಇಲ್ಲಿಗೆ ಪೆದ್ದಪಾದಂ ನಡಿಗೆ ಮುಗಿದು ಚಿನ್ನಪಾದಂ ಇವಾಗ ನಾನು ಹೋಗ್ತಾ ಇದ್ದೀನಿ. ನಾನು ಪಂಪೆಗೆ ಬಂದು ಸ್ನಾನ ಮಾಡಿ ಮತ್ತೆ ಅನ್ನದಾನ ಮಾಡಿ ಮತ್ತೆ ರಾತ್ರಿ ಇವಾಗ ಹೋಗೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. 2 ತಾಸದಲ್ಲಿ ನಾನು ಮೇಲೆ ಸನ್ನಿಧಾನಕ್ಕೆ ಹೋಗಿ ರಾತ್ರಿಗೆ ದರ್ಶನ ಮಾಡಿಕೊಂಡು ಮತ್ತೆ ಅಲ್ಲಿಂದ ನಾಳೆ ಜ್ಯೋತಿ ದರ್ಶನಕ್ಕೋಸ್ಕರ ವೇಟ್ ಮಾಡ್ತೀನಿ. ಸ್ವಾಮಿಯೇ ಶರಣಮಯ್ಯಪ್ಪ. हाँ